ಬಿಗ್ ಬಾಸ್ ರಘು ಅವರ ಫೇಮಸ್ ಪೊಟ್ಯಾಟೊ ಮತ್ತು ಮೊಟ್ಟೆ ಡಿಶ್ ರೆಡಿಯಾಗಿದೆ. ಇಬ್ಬರಿಗಾಗುವಷ್ಟು 2 ಆಲೂಗೆಡ್ಡೆ ತಗೊಂಡಿದ್ದೇನೆ. ಇದನ್ನು ಸಿಪ್ಪೆ ತೆಗೆದು ಸ್ಲೈಸಾಗಿ ಕಟ್ ಮಾಡಿಕೊಳ್ಳುವ. ಈಗ ಉದ್ದ ಮಾಡಿ ಕಟ್ ಮಾಡ್ಕೊಂಡಾಯಿತು. ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೇನೆ. ನೀರು ಹಾಕೋದು ಬೇಡ ಇದಕ್ಕೆ ಇವಾಗ ಸ್ವಲ್ಪ ಒಂದು ಅರ್ಧ ಚಮಚ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ ಆಗುವಷ್ಟು ತೆಂಗಿನೆಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಇಷ್ಟು ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಏರ್ ಫ್ರೈಯರ್ ತಗೊಂಡಿದ್ದೇನೆ. ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಸ್ವಲ್ಪ. ಇವಾಗ ಇದರಲ್ಲಿ ಹಾಕುವ. ಇನ್ನು ಬೇಕಾದರೆ ಎಣ್ಣೆಯಲ್ಲೂ ಫ್ರೈ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನು ಏರ್ ಫ್ರೈಯಲ್ಲೂ ಫ್ರೈ ಮಾಡ್ಕೊಳ್ತೇನೆ. ನೀವು ಎಣ್ಣೆ ಜಾಸ್ತಿ ತಿನ್ನುವರಾದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಡ್ತೇನೆ ನಾನು. ಏರ್ ಫ್ರೈಯಲ್ಲಿ ಇಟ್ಟು ಒಂದು 10 ನಿಮಿಷ ಟೈಮಿಂಗ್ ಇಡಿ. 10 ನಿಮಿಷ ಟೈಮಿಂಗ್ ಇಟ್ಟರೆ 200 ಇದು ತೋರಿಸುತ್ತೆ. 10 ನಿಮಿಷ ಇರಲಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ 10 ನಿಮಿಷ ಆಯ್ತು, ತೆಗುವ ಇದನ್ನು. ಈಗ 10 ನಿಮಿಷ ಆಗಿದೆ, ನಾನು ತೆಗೆದಿದ್ದೇನೆ. ಸ್ವಲ್ಪ ಆಗ್ತಾ ಬಂದಿದೆ. ಒಂದು 5 ನಿಮಿಷ ಇಡಬೇಕು. ಇನ್ನೊಂದು 5 ನಿಮಿಷ ಟೈಮಿಂಗ್ ಇಟ್ಟು ಮತ್ತೊಂದು ಸಲ ಇಡುವ. ಒಂದು 5 ನಿಮಿಷ ಟೈಮಿಂಗ್ ಇಟ್ಟಿದ್ದೇನೆ. 200 ಡಿಗ್ರಿ ಹೀಟಲ್ಲಿ ಅದು ಇವಾಗ ಬೇಯುತ್ತೆ. ಈಗ ಒಂದು ಕಡಾಯಿ ಬಿಸಿಗಿಟ್ಟಿದ್ದೇನೆ, ಬಿಸಿ ಆಗಲಿ ಇದು. ಇವಾಗ ಎಣ್ಣೆ ಹಾಕ್ತಿದ್ದೇನೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು. ಸ್ವಲ್ಪ ಬಿಸಿ ಆಗಲಿ ಇವಾಗ. 4 ಮೊಟ್ಟೆ ತಗೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. 4 ಮೊಟ್ಟೆ ಒಡೆದಿಟ್ಕೊಂಡಿದ್ದೇನೆ, ಅದು ಹಾಕ್ತೇನೆ ಇವಾಗ. ನಾನು ಇದು ಇಬ್ಬರಿಗೆ ಮಾಡ್ತಾಯಿದ್ದೇನೆ. ಇವಾಗ ಮಿಕ್ಸ್ ಮಾಡಬೇಕು ಹೀಗೆ. ಈಗ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಆಮೇಲೆ ಒಂದು ಹಸಿಮೆಣಸು ತಗೊಂಡಿದ್ದೇನೆ ಕಟ್ ಮಾಡಿ, ಅದನ್ನು ಹಾಕ್ತೇನೆ. ಸ್ವಲ್ಪ ಉಪ್ಪು. ಸ್ವಲ್ಪ ಮೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಇವಾಗ ಫ್ರೈ ಆಗ್ತಾ ಬಂದಿದೆ. ಫ್ರೈ ಆಯ್ತಿದೆ ಇವಾಗ ಚೆಂದಾಗಿ. ಒಳ್ಳೆ ಫ್ರೈ ಆಗಿದೆ, ಗರಮ್ ಆಗಿದೆ. ಇಷ್ಟು ಗರಮ್ ಆದರೆ ಸಾಕು. ಇವಾಗ ಇದನ್ನು ಹಾಕ್ಕೊಳ್ಳುವ. ಮೊಟ್ಟೆ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳುವ. ನಾನು ಉಪ್ಪು ಆವಾಗಲೇ ಹಾಕಿದ್ದೇನೆ. ಉಪ್ಪು ಹಾಕೋದು ಬೇಡ ಇವಾಗ. ಪೊಟ್ಯಾಟೊಗೆ ಉಪ್ಪು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.